ನನ್ನ ನೇರ ಪ್ರಶ್ನೆ ಎರಡು ಬಿ ಜೆ ಪಿ ಮತ್ತು ಕಾಂಗ್ರೆಸ್ದವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ತಾವು ಈಗ ಮೊನ್ನೆ ಸ್ಥಳೀಯ ಸಂಸ್ಥೆಗಳು ಇಲೆಕ್ಷನ್ ಆದ್ರು, ಎಲ್ಲರೂ ಓಡಾಡಿದ್ರಿ ಇವ್ರು, ಎರಡು ಪಕ್ಷದಾಗಿನವ್ರು ಓಡಾಡ್ರಿ. ಹೆಂಗ ಹೊಡೆದಾಡೋದೊಂದು ಬಾಕಿ. ಇದು ರೈತ ಅದ್ರ ಏನೇನು ಬಡ್ದಾಡೋದು ಜಗಳಾಡೋದು ಎಲ್ಲ ಐತೆ ನಿಮ್ಮದು. ಎರಡು ಪಕ್ಷದವ್ರಿಗೆ ನಾವು ಕೇಳತ್ತೀವಿ. ತಾವೀಗ ಅವ್ರ ನಾಯಕರು ಅವ್ರ ಬೆಂಬಲಿಗರು ಅವ್ರ ಮನೆ ಮುಂದೆ ಕೂತ್ ನಮ್ಮ ರೈತರಿಗೆ ಹಿಂಗೆ ಆಗೈತಿ, ನೀವು ಯಾಕೆ ಬಿಲ್ ಕೊಡೋರು? ಅಷ್ಟು ದಮ್ಮು ತಾಕತ್ತೆ ಯಾರಿಗೆ ಇಲ್ಲ ಬಿಡ್ರಿ ಸರ್. ಅದ ಮಾತಿಗಾದ್ರೂ ನೀವು ಸತೀಶ್ ಜಾರಕಿಹೊಳಿ, ಸತೀಶ್ ಅಣ್ಣ ಜಾರಕಿಹೊಳಿ, ಸಾವುಕಾರ, ಆ ಇಬ್ಬರು ಮಂದಿ ಸಾವುಕಾರ ಮತ್ತು ಅಣ್ಣನ ಸಂಗಟ ಹೋಗಿ ನಮಗೆ ಬೆಲೆ ಹಾಕಿ ಕೊಡಿಸ್ವಾರಿ. ತಾವು ರೈತರು ತಮ್ಮ ಭೀ ಕಾಬು ಹೋಗ್ತಾವೆ, ಅವ್ರಿಗೂ ಕಾಬು ಹೋಗ್ತಾವೆ. ಅವರು ಶಾಲ್ ನೋಡ್ರಿ, ನೀವು ಅವ್ರು ರೈತರು ಇದಾರು, ಅವ್ರಿಗೆ ಕೇಳತ್ತಾನ ನೇರ ಪ್ರಶ್ನೆ. ಎರಡು ಪಕ್ಷದವ್ರಿಗೆ ಕೇಳ. ಹೌದಪ್ಪ, ನೀವು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಇರುವಂತ ಕಾರ್ಯಕರ್ತರು ಯಾರ್ಯಾರು ಈ ಬೆಳಗಾವಿ ಭಾಗದಲ್ಲಿ ಇದ್ದೀರಿ, ಯಾರ್ಯಾರು ಕಬ್ಬು ಬೆಳೆಗಾರರ ಪರ ಹೋರಾಟ ಮಾಡ್ತಾ ಇದ್ರಿ, ನೀವುಗಳು ಯಾಕೆ ಹೋಗಿ ನಿಮ್ಮ ಏನು ನಾಯಕರುಗಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಅವರು, ಅಥವಾ ಬಿಜೆಪಿಯ ಮಾಲೀಕತ್ವದಲ್ಲಿ ಇರುವಂತಹ ಮುರುಗೇಶ್ ನಿರಾಣಿ ಅವರು, ಮತ್ತೊಬ್ರು ಅವ್ರವ್ರ ಮನೆಗಳ ಮುಂದೆ ತಾವು ಯಾಕೆ ಹೋಗಿ ಹೋರಾಟ ಮಾಡಲ್ಲ, ಯಾಕೆ ತಾವು ಹೋಗಿ ಅಲ್ಲಿ ಮುತ್ತಿಗೆ ಹಾಕಲ್ಲ, ಅವ್ರ ಮನೆ ಮುಂದೆ ಯಾಕೆ ಕೂತ್ಕೊಳ್ಳಲ್ಲ ಅಂತ ಕರವೇ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಸರ್ ತಮಗೆ. ನಾವು ನಮ್ಮ ಪಕ್ಷದವರಿದ್ದರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ನಮ್ಮ ಪಕ್ಷದ ಮಾಲೀಕರಿಗೆ ನೀವು ಹೇಳ್ಬೇಕಂತಂದು ಅವ್ರಿಗೆ ನಾವೆಲ್ಲ ಇಲ್ಲಿ ಬಂದಂಥ ರೈತರು ಇಲ್ಲೆಲ್ಲ ಇದ್ದಾರೆ, ಅವರೆಲ್ಲ ಕೂಡಿ ಹೇಳಿದ್ದೇವೆ. ನಮ್ಮ ಕಬ್ಬ 12 ತಿಂಗಳು ಮುಗಿದು 13ನೇ ತಿಂಗಳು ಚಾಲ್ತಿ ಐತ್ರಿ. ಇನ್ನೂ ಒಂದು ತಿಂಗಳು ಹೋತಂದ್ರೆ ರೀ ನಮ್ಮ ಕಬ್ಬೆಲ್ಲ ಕಟ್ಟಿಗೆ ಆಗಿಬಿಡ್ತೈತ್ರಿ. ಹಾಂ, ಕಟ್ಟಿಗೆ ಹಾಕೈತ್ರಿ. ಇವ್ರ ನಮ್ಗೆ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಲುಕ್ಸಾನ್ ಆಕೈತ್ರಿ. ನಮ್ಗೆ ಹೊಟ್ಟೆ ಉಣ್ಣಾಕು ಆಗಂಗಿಲ್ಲ ರೀ ರೇಟ್ ಕೊಡಲಿಲ್ಲ ಅಂದ್ರೆ ರೀ. ನಾವು ಹಿಂಗೆ ಮುಂದೆ ಹೋಯ್ತೀವಿ ಅಂದ್ರೆ ನಮ್ಮ ಕಟ್ಟಿಗೆ ಹಾಕೈತ್ರಿ ಕಬ್ಬ. ಅದಕ್ಕೆ ನಾವು ಯಾರು ತಕ ಹೋಗುದ್ರಿ? ನೀವು ರೈತರಾಗಿರಲ್ಲ, ನಿಮ್ಮ ಮನೆ ಬರ ಬದುಕ್ತಿರೋ ಇಲ್ಲ ಎಲ್ಲಾದ್ರೂ ಹಾಳಾಗೋಗ್ತಿರೋ ನೋಡ್ರಿ, ಯಾಕಂದ್ರೆ ನೀವು ರೈತರಲ್ರಿ. ಅದಕ್ಕೆ ನಾವು ಹೆಂಗೆ ಹೇಳೋದ್ರಿ? ಅದಕ್ಕೆ ಇಲ್ಲಿ ರೈತರಿಗೆ ಬೇಕಾರ ಇದೆಲ್ಲ ನಮ್ಮ ಜಿಲ್ಲಾ ಕಾರ್ಖಾನೆ ಮಾಲೀಕರದಾರಲ್ಲ, ನಾವು ಈ ವರ್ಷ ಫ್ಯಾಕ್ಟ್ರಿನೇ ಚಾಲೂ ಮಾಡಂಗಿಲ್ಲ ಅಂತ ಹೇಳಿಬಿಡ್ರಿ. ನಾವು ಮಹಾರಾಷ್ಟ್ರಕ್ಕೆ ಕಳ್ಸ್ಕೊತೀವಿ ರೀ. ಹಾಂ, ಅವ್ರ ಮೇಲೆ ಆಸೆನೂ ಬಿಡ್ತೀವಿ ರೀ. ಅಂದ್ರೆ ನಮ್ಗೆ ಏನು ಆಗತ್ತೆ ರೀ? ಇಲ್ಲಪ್ಪ, ನಾವು ಬಿಲ್ಲ ಕೊಡೋಕ್ಕಾಗಂಗಿಲ್ಲ ಅಂದ್ರೆ ನಮ್ಮ 13ನೇ ತಿಂಗಳು ರೀ ನಮ್ಮದು 60 ಟನ್ ಕಬ್ಬು ಬೆಳೆದ್ರಿ. ಇನ್ನೂ ಒಂದು ತಿಂಗಳು ಹೋತಂದ್ರೆ 40 ಟನ್ಗೆ ಬರ್ತೈತೆ ರೀ. ಎಷ್ಟು ಲುಕ್ಸಾನ್ ಆತ್ರಿ ರೈತರದ್ದು ರೀ? ಅದಕ್ಕೆ ರೀ ಇವ್ರು ಚಾಲೂ ಮಾಡ್ತಾರಂದ್ರೆ 2 ದಿವಸನೇ ಚಾಲೂ ಮಾಡತ್ತೆ ಹೇಳ್ರಿ. ನೀವು ಉಗ್ರ ಹೋರಾಟ ರೈತರದ್ದು ಅಂತಾರಲ್ರಿ, ಇನ್ನು ಕಲ್ಲು ಅಲ್ರಿ, ನಾವು ಮನೆಗೆ ಒಂದೊಂದು ಕುಡುಗೋಲು ತೊಗೊಂಬರ್ಬೇಕಾಕೈತೆ ರೀ. ಹೇಳತ್ತೀವಿ ಇನ್ನು ಹಣೆ ಬರ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಕಬ್ಬಿ ಬೆಂಕಿ ಹಚ್ಚಿ ಮತ್ತು ನಾವು ಮುಂದೆ ಕಡಿ ತಿನ್ನಾಕರೆ ಒಂದು ಸ್ವಲ್ಪ ಗೊಂಜಾಳ ಹಾಕೋಬೇಕಾಗತ್ತೆ ರೀ. ಬೆಂಕಿ ಸುಮ್ಮನೆ ಇರ್ರಿ ಸರ್. ಬೆಂಕಿ ಯಾಕೆ? ಕಷ್ಟಪಟ್ಟು ಬೆಳೆದಿದ್ದು ಬೆಳೆಗೆ ಬೆಂಕಿ ನೀವು ಹಚ್ಚಬಾರ್ದು, ಅವ್ರು ಬುಡಕ್ಕೆ ಹಚ್ಚಬೇಕು ಬೆಂಕಿ. ಸಿದ್ದರಾಮಯ್ಯ ಇರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಪ್ರಶ್ನೆ ಇಲ್ಲ. ನಾವು ಬೇಕಾಗೈತಿ ಅಣ್ಣ 3500 ರೂಪಾಯಿ ಬೇಕಾಗೈತಿ. ನಾವೇನು ಇವ್ರ ಕಡೆ ಹೆಚ್ಚು ಕೇಳೋಕೈತಿಲ್ಲ, ಭಿಕ್ಷಾನು ಬೇಡಕೈತಿಲ್ಲ. ಸಕ್ಕರೆ ಸಚಿವರು ಇರ್ಬೋದು, ಬಿಟ್ಟರೆ ಅವ್ರದ್ದು ಯಾರು ಫ್ಯಾಕ್ಟ್ರಿ ಮಾಲಕರದಾರಲ್ಲ, ಫ್ಯಾಕ್ಟ್ರಿ ಮಾಲಕರು ಯಾರು ಸಾಮಾನ್ಯದವರೆಲ್ಲ ರಾಜಕಾರಣಿಗಳದಾರ, ಅವರೆಲ್ಲ ರಾಜೀನಾಮೆ ಕೊಟ್ಟು ಬಂದು ಮನ್ಯಾಗ ಕುಂಡ್ರಲಿ. ನಾವು ರೈತರು ನಡೆಸುವಂಥ ತಾಕತ್ತು ನಮ್ಮ ಅತ್ಯಕ್ಕದ. ಇಂಡಿ ಶಾಸಕರು ಹೇಳ್ತಾರೆ ರೀ, ಯಶವಂತರಾಯ ಗೌಡ್ರ ಅವ್ರಿ, ರೈತರು ಅವ್ರು ಯಾರು ಗೊತ್ತವ್ರು ಪ್ರತಿಭಟನೆ ಮಾಡೋರು ರೈತರ ಅಲ್ರಿ. ನಾವು ಹೆಂಗೆ ಬೇರೆ ಕಡೆಯಿಂದ ಫ್ಯಾಕ್ಟ್ರಿಯಿಂದ ತರಿಸ್ಬೇಕು, ಹೆಂಗೆ ಕೆಲಸ ಮಾಡಿಸ್ಬೇಕು, ಹೆಂಗೆ ಯಂತ್ರ ನಾವು ಸ್ಟಾರ್ಟ್ ಮಾಡ್ಕೊಂಡು ಗೊತ್ತಾಯ್ತು ಹೇಳ್ತಾರೆ ರೀ. ಮೊದಲು ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಫಸ್ಟ್ ಭೂಮಿಗೆ ರೀ ದುಡಿಯಾಕೆ ಕೋಟಿ ಅಂತ ಇರ್ಬೋದು ರೀ, ಭೂಮಿಗೆ ಮೊದಲೇ ಅಂತ ರೈತ ಅನ್ನೋದು ಮರಿಬೇಡ ಅಂತ ಹೇಳ್ತೀನಿ ರೀ. ಇವ್ರು ರೈತರನ್ನ ಅವ್ರು ನೋವಿನ ಫ್ಯಾಕ್ಟ್ರಿಯಿಂದ ಯಾಕೆ ನಾವು ಸುಟ್ಟಾಕ್ತದೆ ಯಾಕೆ ಹೇರಿ ಅಂದ್ರೆ ರೀ, ನಾವು ಫ್ಯಾಕ್ಟ್ರಿ ಅಲ್ಲ. ಹಾಂ, ನಾವು ಯಾಕೆ ಸುಟ್ಟಾಕ್ತೋ ಅವ್ರು ನೋವು ಅಂದ್ರೆ 8 ದಿನದಾಗ ಕೊತ್ತಾರೆ ರೀ. ಅವ್ರು ಕೊತ್ತಾರೆ, ಅವ್ರು ರೈತರಲ್ಲ ಅಂದ್ರೆ ನೋವು ಹಂಗಿಲ್ಲ ಮೇಡಮ್ ರೀ. ಹಗ್ಲ ರೈತ ಕೊತ್ತಾರೆ ನೋವು ಹಂಗಿಲ್ಲ ಮೇಡಮ್ ರೀ. ಈ ರೋತಿ ಅವಮಾನ ಕೆಲಸ ಮೊದಲು ಅವ್ರು ಬಿಡ್ಬೇಕು ರೀ ಯಶವಂತರಾಯ ಗೌಡ್ರ ಅವ್ರಿ. ಏನಿಲ್ಲ ರೀ ಮೇಡಮ್, ಎಲ್ಲ ಕಾಂಗ್ರೆಸ್ ಬಿ ಜೆ ಪಿ ಏನು ಸಂಬಂಧ ಇಲ್ಲ. ಈಗ ಸರ್ಕಾರ ಅಲ್ಲೋಡಾಡತ್ತೆ ರೀ. ಈಗ ಏನಾರ ಸಿದ್ದರಾಮಯ್ಯ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೆ ನನ್ನ ಗೌರ್ಮೆಂಟ್ ಎಲ್ಲ ಕೆಳಿವಾರ ಅಂತ ಹೇಳಿ ಇದನ್ನ ಸ್ಲೋ ಹೊಡ್ಕೊಂಡು ಹೊಂಟಾರತ್ ನೋಡ್ರಿ. ಇದೆಲ್ಲ ಈ ನಾಟಕ ಏನು ಮಾಡೋದಾರಲ್ಲ ಸರ್ಕಾರದವರು ಎಲ್ಲರೂ ಕೂಡ್ಕೊಂಡ, ಇದೆಲ್ಲ ನಾಟಕ ಇದೆಲ್ಲ ನಾಟಕ ಮಾಡಿ ಎಲ್ಲರಿಗೆ ಜನಕ್ಕೆ ಮೋಸ ಮಾಡ್ಕೊತ ಹೊಂಟಿದ್ದಾರೆ ಇವ್ರು. ಯಾವಾಗೂ ಇದೇನೈತೆ ನೋಡಿ, ಇದೇ ನಾಟಕ ಮಾಡ್ಕೊಂಡು ರೈತರಿಗೆ ಮೋಸ ಮಾಡ್ಕೊತ ಬಂದರು. ಈ ನಾಟಕಕ್ಕೆ ಮೋಸ ಮಾಡೋ ರೈತರು ನಾವು ಯಾವಾಗೂ ರೆಡಿ ಆಗೋದು, ಎಲ್ಲರೂ ಹೋರಾಟ ಮಾಡ್ತೇವೆ. ರೇಟ್ 3500 ಕೊಟ್ರೆ ನೀವು ರೈತರು ಭಾರಿ ಇದ್ದೀರಿ, ವರ್ಷ ನಾಟಕ ನೋಡ್ತೀರಿ ನೀವು. ಇದು ಅನಿವಾರ್ಯ ಆಗಿತ್ತು ಮೇಡಮ್. ಈ ಸಲ ನಾವು ನಾಟಕ ನೋಡಿ ಎಲ್ಲ ನೋಡಿ ಫೈನಲಿಗೆ ಬಂದೆವು. ಈ ಸಲ ಏನಾದರೂ ನಾವು ನಾಟಕ ಇಲ್ಲ ಏನಿಲ್ಲ ಅವ್ರು ನಾವು ಬಿಡೋದಿಲ್ಲ, ಕೊಡಿಸ್ದಾಗ 3500 ಕೊಡಿಸ್ದಾಗ ಬಿಡೋದಿಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, JDS ಇರಲಿ, ಇವರು 3 ಪಕ್ಷದ ಒಳಗೆ ಯಾರ್ಯಾರು ಫ್ಯಾಕ್ಟ್ರಿಗಳದಾರಲ್ಲ ಅವ್ರು ಯಾರೂ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕಾರ್ಯವನ್ನು ಮಾಡುವರು. ಯಾಕಪ್ಪ ಅಂತಂದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಕಿಶನ್ ನಿಂತು ವೇದಿಕೆ ಮೇಲೆ ಭಾಷಣ ಮಾತ್ರ ಮಾಡೋದು ಅಷ್ಟೇ ಗೊತ್ತೈತಿ ಅಕ್ಕ ಅವರಿಗೆ. ಆದರೆ ರೈತ 8 ದಿನಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿ ಕಿಶಿಂದ ರೈತನ ಬೆನ್ನು ಮೂಳೆ ಮುರಿದು ಕಿಶನ್ ದವಾಖಾನೆಗೆ ಅಡ್ಮಿಟ್ ಆದರೂ ಯಾರೂ ನೋಡಕ್ಕೆ ಬರೋರು ಇವರಂಥ ದರಿದ್ರ ರಾಜಕಾರಣ ಅಂತವ್ರಿಗೆ ವಿಚಾರ ಮಾಡಿ.
ಯಾಕಂದ್ರೆ ರೈತ 8 ದಿನಗಳ ಕಾಲ ಯಾವಾಗ ಬೀದಿ ಮೇಲೆ ಬಂದಲ್ಲ, ಕರ್ಮಣ್ಯವಾಧಿಕಾರಸ್ಥೆ ಮಾಪಲ್ಯ ಸುಖದಾಚನ ಮಾ ಕರ್ಮ ಹೇತುರ್ಬುರ್ಮ ಸಂಗೋಸ್ತ ಕರ್ಮಣಿ ಅಂದಂಗೆ ಯಾವಾಗ 8 ದಿನಗಳ ಕಾಲ ಹೋರಾಟ ಮಾಡ್ಯಾರಲ್ಲ, ಇಂದಿಲ್ಲ ನಾಳೆ ರಾಜಕಾರಣಿಗಳು 8 ನಿಮಿಷ ರೋಡಿಗೆ ಬೀದಿಗೆ ಬರುವಂಥ ಕಾರ್ಯ ಭಗವಂತ ಮಾಡೇ ಮಾಡ್ತಾನೆ ಅಂತೇಳಿ ರೈತರ ಪರವಾಗಿ ಹೇಳ್ತಾನೆ. ಈಗ ರೈತರು 1 ಎಕರೆ ಅಥವಾ 5 ಎಕರೆ ಹೊಲದವ್ರಿ, ಇನ್ನೊಂದು 10 ಗುಂಟೆ ತಗೋಟ್ ಕೆಪಾಸಿಟಿ ಆಗುತ್ತೆ. ಮತ್ತು ಅದು ಫ್ಯಾಕ್ಟ್ರಿ ಅವ್ರಿ ಈಗ ಯಾಕೆ ರೊಕ್ಕ ಕೊಡೋದಿಲ್ಲ ಅಂತಾರಂದ್ರೆ ರೀ, ಇನ್ನೊಂದು ಫ್ಯಾಕ್ಟ್ರಿ ಕಟ್ಟಕ್ಕೆ ಹೆಸರು ಹಿಡ್ದಾರೆ ಮೇಡಮ್ ಅವ್ರು. ಒಂದು ಫ್ಯಾಕ್ಟ್ರಿಯಲ್ಲಿ 5 ಫ್ಯಾಕ್ಟ್ರಿ ಆಗುವಷ್ಟು ಅವರಲ್ಲಿ ಇನ್ಕಮ್ ಬರ್ತಾ ಇದೆ. ಬಟ್ ರೈತರಿಗೆ ಈಗ ಫಾರ್ ಎಕ್ಸಾಂಪಲ್ ಕಬ್ಬು ಅಂತ ಇಲ್ಲ ಮೇಡಮ್, ಕಬ್ಬು ಮಹಾರಾಷ್ಟ್ರದಾಗ 3500 ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಕರ್ನಾಟಕದಾಗ ಯಾಕೆ ಆಗ್ತಾ ಇಲ್ಲ? ಅದ ನೀರು, ಅದ ಮಣ್ಣು, ಅದ ಬೆಳೆ, ಅದ ವೆರೈಟಿ, ಬೇರೆ ವೆರೈಟಿ ಎಲ್ಲ ಸೇಮ್ 86 ಅಲ್ಲೇನು ಬೆಳಿತಾರಲ್ಲ ರೀ, ಎಲ್ಲರೂ 5500 ರೂಪಾಯಿ ಟನ್. ಅಂದ್ರೆ ಈಗ ಫ್ಯಾಕ್ಟ್ರಿ ಅವ್ರ ಏನು ಅವ್ರೇನು ಒಂದು ಫ್ಯಾಕ್ಟ್ರಿಗೆ ಹೋಗ್ಲಿ 2 ಫ್ಯಾಕ್ಟ್ರಿ ಕಟ್ಕೊಳ್ತಾ ಇದಾರೆ ಮೇಡಮ್. ಅದ ರೈತ 5 ಎಕರೆ ಇದ್ದಾವ ಬರೀ ಒಂದು 10 ಗುಂಟೆ ತಗೋಟ ಅವನಲ್ಲಿಲ್ಲ, ಅವನ ಖರ್ಚು ನಿಭಾಯಿಸೋಕೆ ಆಗೋದು ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಈಗ ಗೊಂಜಾಳ ಆದ್ರೂ 2300 1400 ರೂಪಾಯಿ ಬಂತು ಮೇಡಮ್. ಈಗ ಸಿಟಿ ಒಳಗೆ ರೀ ಇಯರ್ಲಿ ಯಾರ್ದ ಇನ್ಕಮ್ ಜಾಸ್ತಿ ಹಾಕೋತ ಹೋಗ್ತೈತೆ ರೀ, ಖರ್ಚದ. ಆದ್ರೆ ರೈತರಿಗೆ ಯಾಕೆ ಆಗ್ತಾ ಇಲ್ಲ? ಹಾಂ, 150ರಿಂದ 200 ಕಿಲೋಮೀಟ್ರ್ ಅಂತರ ಮೇಲೆ 3500 ರೂಪಾಯಿ ರೇಟ್ ಕೊಡ್ಲಿಕ್ಕೆ ಸಾಧ್ಯ ಐತಿ. 20 ಕಿಲೋಮೀಟ್ರ್ ಅಂತರ ಮೇಲೆ ಇವ್ರದ್ದು ರೇಟ್ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ರೀ? ಫ್ಯಾಕ್ಟ್ರಿಗಳು ಇರುವ 18ರಿಂದ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ನಮ್ಮ ಕರ್ನಾಟಕದಾಗ ಬೆಳಗಾವಿ ಜಿಲ್ಲೆ ಒಳಗೆ ಎಲ್ಲೆಲ್ಲ ಅವ ಫ್ಯಾಕ್ಟ್ರಿಗಳು. ಆದ್ರೆ 100-150 ಕಿಲೋಮೀಟ್ರ್ ಅಂತರ ಮೇಲೆ ಹೋದವ್ರ 3550 ರೂಪಾಯಿ ರೇಟ್ ಕೊಡ್ತಾನಂತ ಘೋಷಣೆ ಮಾಡಿ ಹೋಗ್ಯಾರ ಅವ್ರು. ಈ ಕಬ್ಬು ಒಯ್ಲಿಕ್ಕೆ ಸ್ಟಾರ್ಟಿಂಗ್ ಅದ ರೀ. ಖರೆ ಇಲ್ಲಿ ಯಾಕೆ ಇವ್ರು ಇಷ್ಟು ಪ್ರೋತ್ಸಾಹಿಲ್ಲ ರೀ? ಯಾವ್ದ್ರ ಸಲುವಾಗಿ ಜನಾಂದೋಲನ ಕುಡಿಯತ್ರಿ. ಈಗ ಇವತ್ತು ಅಥವಾ ನಾಳೆ ಕಬ್ಬಿನ ಬಿಲ್ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಖಾನೆ ಮಾಲೀಕರನ್ನ ಕರೆದು ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಜನಾಂದೋಲನ ಕುಡಿಯೈತೆ. ನಾಳಿಂದ ಉಗ್ರ ಹೋರಾಟ ನಡೀತೈತೆ ಅಂತೇಳಿ CM ಅವ್ರಿಗೆ ಹೇಳ್ಕೋದು ನಾವು. ಕಾರ್ಖಾನೆ ಮಾಲೀಕರು ಶಾಮೀಲ್ ಆಗಬೇಡ್ರಿ. ಇದು ರೈತರ ಭಾಳ ಕಷ್ಟದ ಪರಿಸ್ಥಿತಿ ಆಗದಾರ ಈಗ. ಮತ್ತು ಎಲ್ಲ ಬಡ್ಡಿ ಆದಾಯದ ತೆಗೆದು ಕಬ್ಬ ಬೆಳೆಸಿರ್ತಾರೋ, ನಿಮಗೆ ಅದು ಗೊತ್ತಾಗೋದಿಲ್ಲ. ನೀವು ರೈತರಿದ್ರೆ ಗೊತ್ತಾಕಿತ್ತು, ಇಟ್ರಾಗ ನೀವು ಕಬ್ಬಿನ ಬಿಲ್ ಮಾಡ್ತಿದ್ರಿ. ಅದಕ್ಕೆ ನಿಮ್ಮಲ್ಲಿ ಹೇಳೋದೇನಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೊಮ್ಮೆ ನಾವು ಒತ್ತಿ ಹೇಳೋದಂದ್ರೆ, ಇವತ್ತು ಅಥವಾ ನಾಳೆ ನೀವು ಎಂಥ ಮೀಟಿಂಗ್ ತೊಗೋತಿರೋ ಗೊತ್ತಿಲ್ಲ, ಇವತ್ತು ಅಥವಾ ನಾಳೆ ನೀವು ಕಬ್ಬಿನ ಬಿಲ್ ಘೋಷಣೆ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ನಮ್ಮಲ್ಲಿ ಆಕೈತೆ ಅಂತೇಳಿ CM ಅವ್ರಿಗೆ ಹೇಳ್ಕೊಳ್ತೀವಿ.